ಹಾಯ್ ಎಲ್ರಿಗೂ ನಮಸ್ಕಾರ. 34 ಸೈಜ್ ಪ್ರಿನ್ಸಸ್ ಕಟ್ ಬ್ಲೌಸ್ ಯಾವ ರೀತಿ ಕಟ್ ಮಾಡ್ಕೋಬೇಕಂತ ಹೇಳ್ತೀನಿ. ಮೊದಲಿಗಾದರೆ ಐರನ್ ಮಾಡಿಕೊಂಡು 2 ಫೋಲ್ಡ್ ಆದರೆ ಮಾಡ್ಕೊಳ್ಳಿ. ಓಪನ್ ಇರೋದು ನಮ್ಮ ಸೈಡ್ ಆದರೆ ಇಟ್ಕೊಂಡು ಎಲ್ ಶೇಪ್ ಸ್ಕೇಲಲ್ಲಿ ಸ್ಟ್ರೈಟಾಗಿ ಲೈನ್ ಆದರೆ ಮಾಡ್ಕೊಳ್ಳಿ. ನಾನು ನೋಡಿ ಯಾವ ರೀತಿ ಮಾರ್ಕ್ ಮಾಡ್ತಾಯಿದ್ನೋ ಅದೇ ರೀತಿ ಮಾರ್ಕ್ ಮಾಡಿಕೊಂಡು ಆ ಕಡೆ 1/4 ಇಂಚ್ ಅನ್ನೋದು ಎಕ್ಸ್ಟ್ರಾ ಆದರೆ ಒಂದು ಮಾರ್ಜಿನ್ ಆದರೆ ಹಾಕ್ಕೊಳ್ಳಿ. ಈಗ 1/4 ಇಂಚ್ ಏನಕ್ಕಂದರೆ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಸ್ಟಿಚ್ ಮಾಡೋಕ್ಕೆ 1/4 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು. ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡ್ತಾಯಿದ್ನೋ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಬ್ಲೌಸ್ ಲೆಂತು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇವ್ರ ಬ್ಲೌಸ್ ಲೆಂತ್ ಬಂದು 15 ಇದೆ. ನಾನು 15 ಇಂಚಿಗೆ 1 ಇಂಚ್ ಆದರೆ ಆ್ಯಡ್ ಮಾಡ್ತಾಯಿದ್ದೀನಿ. ಮೇಲೆ 1/2 ಇಂಚು ಶೋಲ್ಡರ್ ಜಾಯಿಂಟ್ಗೋಸ್ಕರ, ಕೆಳಗಡೆ 1/2 ಇಂಚು ಪಟ್ಟಿ ಅಟ್ಯಾಚ್ ಮಾಡೋಕ್ಕೋಸ್ಕರ ಜಾಯಿಂಟ್ ಮಾಡ್ತಾಯಿದ್ದೀನಿ. ನೋಡಿ ಎರಡು ಕಡೆ ಆದರೆ 16 ಇಂಚಸ್ ಮಾರ್ಕ್ ಮಾಡಿಕೊಂಡು ಆ 2 ಪಾಯಿಂಟ್ನ ಮಾರ್ಕ್ ಮಾಡಿರೋ ಹತ್ರ ಸ್ಕೇಲ್ ಇಟ್ಕೊಂಡು ನೇರವಾಗಿ ಲೈನ್ ಆದರೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಅವ್ರ ಬ್ಲೌಸಲ್ಲಿ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ. 34 ಅಲ್ಲ, 34ಅಲ್ಲಿ 4ನೇ ಒಂದು ಭಾಗ ಮಾರ್ಕ್ ಮಾಡ್ಕೋಬೇಕು. ಗೊತ್ತಿಲ್ಲ ಅಂದರೆ ನಿಮಗೆ ಟೇಪಲ್ಲಿ ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ರೀತಿ ಮಾರ್ಕ್ ಮಾಡಿಕೊಂಡು 8.5 ಇಂಚ್ ಬರುತ್ತೆ. ಮತ್ತು 1 ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡು 2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಮತ್ತು ಶೋಲ್ಡರ್ಗೆ 3 ಇಂಚು, ನೆಕ್ಗೆ 2.5 ಇಂಚ್ ತಗೊಳ್ಳಿ. ಆರ್ಮ್ ಡೌನ್ ಬಂದು 6 ತಗೊಳ್ಳಿ. ಮತ್ತು ಎರಡು ಕಡೆ 5.5 ಇದೆಯಾ ಅಂತ ಚೆಕ್ ಮಾಡಿ. ನೋಡಿ ಮೇಲೆ 5.5 ಇದೆ, ಕೆಳಗಡೆನೂ 5.5 ಹತ್ರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು 6 ಮಾರ್ಕ್ ಮಾಡ್ಕೊಳ್ಳಿ, ಯಾಕಂದರೆ ಸ್ಟ್ರೈಟಾಗಿ ಬರಬೇಕು ಲೈನ್ ಅನ್ನೋದು. ಅದಕ್ಕೆ 2-3 ಸಲ ಚೆಕ್ ಮಾಡ್ಕೊಂಡಾದರೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಚೆಸ್ಟ್ ಲೂಸ್ ಬಂದು ಇವ್ರದ್ದು 38 ಇದೆ. ಅದಕ್ಕೆ ಅದರಲ್ಲಿ 4ನೇ ಒಂದು ಭಾಗ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಟೇಪಲ್ಲಿ ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡ್ತಾಯಿದ್ನೋ ಅದೇ ರೀತಿ ಮಾರ್ಕ್ ಮಾಡಿದ್ರೆ 9.5 ಬರುತ್ತೆ. ಮತ್ತು 2 ಇಂಚ್ ಎಕ್ಸ್ಟ್ರಾ ಅನ್ನೋದು ತಗೊಳ್ಳಿ. ಮತ್ತು ಆರ್ಮ್ ಡೌನ್ ಬಂದು ಇದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ 1.5 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಆ ಥರ ಆರ್ಮ್ ಸ್ಕೇಲಲ್ಲಿ ಇಟ್ಕೊಂಡು ಆ ಲೈನು ಈ ಕಡೆ ಲೈನ್ ಟಚ್ ಆಗೋ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಹೊಸಬ್ರಿಗಾದರೆ ಈ ಸ್ಕೇಲ್ ತುಂಬ ಯೂಸ್ ಆಗುತ್ತೆ. ನೋಡಿ ತಗೊಳ್ಳಿ. ಮತ್ತು ಸ್ಕೇಲಲ್ಲಿ 2 ಕಡೆ ಮಾರ್ಕ್ ಆದರೆ ಮಾಡಿಕೊಂಡು, ಮತ್ತು ಇವಾಗ ಕೆಳಗಡೆ ಆದರೆ ಸೊಂಟದ ಹತ್ರ ಟೇಪ್ ಆದರೆ ಇಟ್ಕೊಂಡು ನಾವು ಡಾಟ್ ಆದರೆ ಮಾರ್ಕ್ ಮಾಡಬೇಕಾಗುತ್ತದೆ. ಇವ್ರದ್ದು ಲೆಂತ್ ಇದೆ ಬ್ಲೌಸ್, ಅದರಿಂದ 4.5 ಆದರೆ ಲೆಂತ್ ತೊಗೊತಾ ಇದ್ದೀನಿ. ಆ ಕಡೆ 1/2 ಇಂಚ್ ಈ ಕಡೆ 1/2 ಇಂಚ್ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನ್ ಆದರೆ ಹಾಕ್ಕೊಳ್ಳಿ. ನಾರ್ಮಲ್ ಬ್ಲೌಸ್ಗಾದರೆ 4 ಇಂಚ್ ಆದರೆ ಸಾಕಾಗುತ್ತೆ. ಇವ್ರು ಸ್ವಲ್ಪ ಹೈಟ್ ಇದ್ದಾರೆ, ಅದರಿಂದ ನಾನು 4.5 ತೊಗೊಂಡಿದ್ದೀನಿ. ನೀವು ಅವ್ರ ಹೈಟ್ ಎಷ್ಟಿದೆ ನೋಡಿ ತಗೊಳ್ಳಿ. ಮತ್ತು ಅಲ್ಲಿ 1/2 ಇಂಚಷ್ಟು ಕಡಿಮೆ ಮಾಡೋದ್ರಿಂದ ಅದರ ಕೆಳಗೆ ರಿಂಕಲ್ಸ್ ಅನ್ನೋದು ಕಡಿಮೆ ಆಗುತ್ತೆ, ನೀಟಾಗಿ ಕುತ್ಕೊಳ್ಳುತ್ತೆ ಬ್ಲೌಸ್ ಅನ್ನೋದು. 1/2 ಇಂಚ್ ಕಡಿಮೆ ಮಾಡೋದ್ರಿಂದ ಹಿಂದ್ಗಡೆ ಬ್ಲೌಸ್ ಎತ್ಕೊಂಡಂಗೆ ಆ ಥರ ಇರಲ್ಲ. ಮತ್ತು ಬ್ಯಾಕ್ ಸೈಡು ಲೆಂತ್ ಎಷ್ಟು ಬೇಕಂದರೆ ಇವ್ರಿಗೆ 6.5 ಬೇಕು ನೋಡ್ಕೊಳ್ಳಿ. ಮೇಲೆ 2.5 ಇದೆ, ಕೆಳಗಡೆ ಆದರೆ 3 ಇಂಚ್ ಆದರೆ ಮಾರ್ಕ್ ಮಾಡಿ. ಯಾಕಂದರೆ 3 ಇಂಚ್ ಮಾರ್ಕ್ ಮಾಡೋದ್ರಿಂದ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಯಾವುದೇ ಒಂದು ಶೇಪ್ ಮಾಡಬೇಕಂದ್ರೆ ನೀಟಾಗಿರುತ್ತೆ. ಅದರಿಂದ ನಿಮಗೆ ಅದರಲ್ಲಿ ಯಾವ ಶೇಪ್ ಬೇಕೋ ಆ ಶೇಪ್ ಮಾರ್ಕ್ ಮಾಡ್ಕೊಳ್ಳಿ. ನಾನಾದರೆ ಇವಾಗ ಕಟ್ ಮಾಡ್ತಾಯಿಲ್ಲ, ಇವ್ರದ್ದು ಕ್ಯಾನ್ವಾಸ್ ಪೇಪರ್ ಮೇಲೆ ಇಟ್ಟು ಕಟ್ ಮಾಡ್ತಾಯಿದ್ದೀನಿ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ. ಅದಕ್ಕೆ ನಾನು ಯಾವುದೇ ಶೇಪ್ ಆದರೆ ಮಾರ್ಕ್ ಮಾಡಿ ತೋರಿಸಿಲ್ಲ. ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ, ಹೇಗಿದೆಯೋ ಹಾಗೆ ಕಟ್ ಮಾಡ್ಕೊಳ್ಳಿ. ಮತ್ತು ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡ್ಕೋಬೇಕಂತ ಹೇಳ್ತೀನಿ ಬನ್ನಿ. ಮೊದಲಿಗಾದರೆ 2 ಫೋಲ್ಡ್ ಇರೋದನ್ನ ಬಟ್ಟೆನ 4 ಫೋಲ್ಡ್ ಆದರೆ ಮಾಡ್ಕೊಳ್ಳಿ. ಒಂದು 2 ಇಂಚಷ್ಟು ಬಿಟ್ಟು ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಮತ್ತು ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇದರಲ್ಲಿದ್ದರೆ 10 ಇದೆ, ನಾನು 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 11 ಇಂಚ್ ಆದರೆ ತೊಗೊಳ್ತಾ ಇದ್ದೀನಿ. ಇವ್ರದ್ದು ಆರ್ಮ್ ಡೌನ್ ಬಂದು 3.5 ತಗೊಳ್ಳಿ. 34 ಸೈಜ್ ಆಗಿರೋದ್ರಿಂದ ದೊಡ್ಡ ಸೈಜ್ ಬ್ಲೌಸು. 30 ಒಳಗಡೆ ಇದ್ದರೆ ಆರ್ಮ್ ಡೌನ್ ಅನ್ನೋದು 3 ಇಂಚ್ ತಗೊಳ್ತಾರೆ. ಇವ್ರದ್ದು ಸೊಂಟದ ಸುತ್ತಳತೆ 8.5 ಅಲ್ಲ, ಅದೇ ರೀತಿ ನಾವು ಲೆಂತ್ ಅನ್ನೋದು 8.5 ತಗೊಳ್ಳಿ. ಮತ್ತು 2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಈ ಕಡೆ ಸ್ಲೀವ್ಸ್ ಹತ್ರ 6 ಇಂಚು ಎಕ್ಸ್ಟ್ರಾ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಲೈನ್ ಆದರೆ ಹಾಕ್ಕೊಳ್ಳಿ. ನೋಡಿ 2 ಸೈಡು ಲೈನ್ ಆದರೆ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ದೊಡ್ಡ ಸೈಜ್ ಬ್ಲೌಸ್ ಆಗಿಂದ 2.5 ಹತ್ರವರೆಗೂ ಒಂದು ಮಾರ್ಕ್ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಸ್ಕೇಲ್ ತಗೊಂಡು ಆ ಲೈನಿಂದ ಆ ಲೈನ್ಗೆ ಜಾಯಿಂಟ್ ಆದರೆ ಮಾಡ್ಕೊಳ್ಳಿ. ಮತ್ತು ಈ ಸ್ಕೇಲ್ ಆರ್ಮ್ ಸ್ಕೇಲ್ ಅಂತಾರೆ ಇದನ್ನು. ಇದಿಲ್ಲ ಅಂದರೂ ಪರವಾಗಿಲ್ಲ, ಹಂಗೆ ಮಾರ್ಕ್ ಮಾಡ್ಕೋಬೋದು. ನೋಡಿ ಹೊಸ್ದಾಗಿ ಕಲಿಯೋರಿಗೆ ಈ ಸ್ಕೇಲ್ ತುಂಬ ಯೂಸ್ ಆಗುತ್ತೆ, ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ನಾನು ಮಾರ್ಕ್ ಮಾಡಿದ್ನೋ ಅದೇ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ. ಸ್ಲೀವ್ಸ್ ಓಪನ್ ಮಾಡಿ 1 ಇಂಚಷ್ಟು ಮಾರ್ಕ್ ಮಾಡಿ. ಮತ್ತು 3/4 ಇಂಚು ಒಳಗಡೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೀಟಾಗಿ ಎಸ್ ಶೇಪ್ ಬರೋ ಥರ ಇರಬೇಕು. ನೋಡಿ ಆ ಥರ ಕಟ್ ಮಾಡಿದ್ದಾದಮೇಲೆ ಚಿಕ್ಕದಾಗಿ ಒಂದು ನ್ಯಾಚ್ ಹಾಕ್ಕೊಳ್ಳಿ, ಫ್ರಂಟ್ಗೆ ಅಂತ ಗುರ್ತಿರುತ್ತೆ. ಸ್ಲೀವ್ಸ್ ಕಟ್ ಮಾಡಿದ್ದಾದಮೇಲೆ ಫ್ರಂಟ್ ಪಾರ್ಟು
ಕಟ್ ಮಾಡಿ ಬ್ಯಾಕ್ ಪಾರ್ಟ್ ಹೇಗಿದೆಯೋ ಅದೇ ರೀತಿ ಇಟ್ಕೊಂಡು ಮಾರ್ಕ್ ಆದರೆ ಮಾಡಿಕೊಂಡು ಅದನ್ನು ತೆಗೆದುಬಿಡಿ. ಮತ್ತು ನೋಡಿ ಆರ್ಮ್ ಡೌನ್ ಹತ್ರ ನೀಟಾಗಿ ಮಾರ್ಕಿಂಗ್ ಆದರೆ ಮಾಡಿಕೊಂಡು ಅಲ್ಲಿ 1/2 ಇಂಚ್ ಆದರೆ ಒಳಗಡೆಗೆ ಬರೋ ಥರ ಮಾರ್ಕ್ ಮಾಡ್ಕೊಂಡು ಆರ್ಮ್ ಸ್ಕೇಲ್ ತಗೊಂಡು ರೌಂಡಾಗಿ ಮಾರ್ಕ್ ಆದರೆ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಸ್ಟ್ರೈಟಾಗಿ ಲೈನೆಲ್ಲ ಹಾಕ್ಕೊಳ್ಳಿ ಎಲ್ಲನೂ. ಮತ್ತು ನೆಕ್ ಬಂದು ಇವ್ರದ್ದು 7 ಇದೆ, 7 ತಗೋಬೋದು 34 ಸೈಜವ್ರಿಗೆ, ಇಲ್ಲಾಂದರೆ 6.5 ತಗೋಬೋದು. ಅವ್ರ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ನೋಡಿ ತಗೊಳ್ಳಿ. ಇವ್ರದ್ದಾದರೆ 7 ಇದೆ, ನಾನು 7 ಆದರೆ ತೊಗೊಳ್ತಾ ಇದ್ದೀನಿ. ಅಲ್ಲಿ 3 ಇಂಚ್ ಆದರೆ ತಗೊಳ್ಳಿ. ಮೇಲೆ 2.5 ಇರುತ್ತೆ ನೆಕ್ಕು ವಿಡ್ತ್ ಅನ್ನೋದು, ಕೆಳಗಡೆ 3 ಇಂಚ್ ತಗೊಳ್ಳಿ. ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಮತ್ತು ನಾನು ಕಟ್ ಮಾಡ್ತಾಯಿಲ್ಲ, ಇದು ಅಷ್ಟೇ ಕ್ಯಾನ್ವಾಸ್ ಪೇಪರ್ ಮೇಲೆ ಕಟ್ ಮಾಡ್ತಾಯಿದ್ದೀನಿ ನೆಕ್ ಅನ್ನೋದು. ಚೆಸ್ಟ್ ಮೆಜರ್ಮೆಂಟ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ಒಂದ್ಸಲಿ. ಒಬ್ಬೊಬ್ರಿಗೆ 9.5 ಬರುತ್ತೆ, ಒಬ್ರಿಗೆ 10 ಬರುತ್ತೆ, ಇಲ್ಲ 10.5 ಬರುತ್ತೆ. ಇದು ನೋಡಿಕೊಂಡು ನೀವು ಮಾರ್ಕಿಂಗ್ ಆದರೆ ಮಾಡ್ಕೊಳ್ಳಿ. ಬಾಡಿ ಮೇಲೆ ಮೆಜರ್ಮೆಂಟ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಕೆಳಗಡೆ ಆದರೆ ಕೆಳಗಡೆ 3/4 ಇಂಚ್ ಬರೋ ಥರ 2 ಹತ್ರ ಮಾರ್ಕ್ ಮಾಡಿ ಸ್ಟ್ರೈಟಾಗಿ ಲೈನ್ ಆದರೆ ಎಳ್ಕೊಳ್ಳಿ. ಮತ್ತು ಸ್ಟಾರ್ಟಿಂಗಿಂದ 4 ಇಂಚ್ ಇಟ್ಕೊಳ್ಳಿ. ಲೆಂತ್ ಬಂದು 5 ಇಂಚ್ ಇಟ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡ್ತಾ ಅದೇ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಒಂದ್ಸಲಿ ನೋಡ್ಕೊಳ್ಳಿ. ಆ ಕಡೆಯಿಂದನೂ ಕರೆಕ್ಟಾಗಿ 4 ಇಂಚ್ ಇರಬೇಕು ಮತ್ತು ಲೆಂತು 5 ಇಂಚ್ ಇರಬೇಕು. ಮತ್ತು ಸ್ಟ್ರೈಟಾಗಿ ಒಂದು ಲೈನ್ ಆದರೆ ಎಳ್ಕೊಳ್ಳಿ. ಮತ್ತು ಚೆಸ್ಟು ಇವ್ರಿಗೆ ಹೆವಿ ಇರೋದ್ರಿಂದ ನಾನು ಆ ಕಡೆ 1.5 ಇಂಚು ಮತ್ತು ಈ ಕಡೆ 1.5 ಇಂಚಷ್ಟು ಮಾರ್ಕ್ ಮಾಡ್ತಾಯಿದ್ದೀನಿ. ಚೆಸ್ಟ್ ಕಡಿಮೆ ಇದ್ದರೆ 1/4 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ ನೀವು. ಇವ್ರಿಗಾದರೆ ನಾನು 1.5 ಅಷ್ಟು ತೊಗೊಳ್ತಾ ಇದ್ದೀನಿ. ಮತ್ತು ಆರ್ಮ್ನಲ್ಲಿ ಆರ್ಮ್ ಹತ್ರ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಸ್ಕೇಲಲ್ಲಿ ಅದೇ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡ್ತಾಯಿದ್ದೀನೋ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ 1/2 ಇಂಚಷ್ಟು ಕಡಿಮೆ ಮಾಡ್ಬೋದು, ಇಲ್ಲಾಂದರೆ 1 ಇಂಚಷ್ಟು ಕಡಿಮೆ ಮಾಡ್ಬೋದು, ಇಲ್ಲ ಬೇಡ ಅಂದರೆ ಸ್ಟ್ರೈಟಾಗೇ ಇಟ್ಕೋಬೋದು. ನಾನಾದರೆ 1/2 ಇಂಚಷ್ಟು ಕಡಿಮೆ ಮಾಡ್ತಾಯಿದ್ದೀನಿ. ನಾವು ಡಾಟ್ ಪಾಯಿಂಟ್ ಮಾರ್ಕ್ ಮಾಡಬೇಕಾದ್ರೆ ಅಲ್ಲಿ 1.5 ಇಂಚಷ್ಟು ಬಟ್ಟೆ ಕಡಿಮೆ ಆಗುತ್ತೆ, ಅದನ್ನು ಈ ಕಡೆ ಮಾರ್ಕ್ ಮಾಡ್ಕೊಳ್ಳಿ. ಪ್ರಿನ್ಸಸ್ ಕಟ್ ಬ್ಲೌಸು ಕಟ್ ಮಾಡಿ ಜಾಯಿಂಟ್ ಮಾಡೋಕ್ಕೆ ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚ್ ಬೇಕಾಗುತ್ತೆ. 1 ಇಂಚ್ ಆದರೆ ಎಕ್ಸ್ಟ್ರಾ ಬೇಕಾಗುತ್ತೆ. ಅದನ್ನು ನೋಡಿ ಈ ಕಡೆ ಸೈಡಲ್ಲಾದರೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ 1 ಇಂಚು ಅಂತ. ನೀವು ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡ್ತಾಯಿದ್ದೀನೋ ಅದೇ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ 1/2 ಇಂಚ್ ಅನ್ನೋದು ಕಡಿಮೆ ಮಾಡಿ ಸೊಂಟದ ಹತ್ರ ನೋಡಿ ಸ್ಟ್ರೈಟಾಗಿ ಲೈನ್ ಆದರೆ ಹಾಕ್ಕೊಳ್ಳಿ, ನೀಟಾಗಿ ಬರುತ್ತೆ. ನೋಡಿ ಇವಾಗ ಯಾವ ರೀತಿ ಮಾರ್ಕ್ ಮಾಡಿದ್ದೀನೋ ಅದೇ ರೀತಿ ನೀಟಾಗಿ ಕಟ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಕಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿದ್ದರೆ ಸ್ಟಿಚಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೆಕ್ ಶೇಪ್ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಾದರೆ ಅಪ್ಲೋಡ್ ಮಾಡ್ತೀನಿ, ಡಿಸೈನ್ ಎಲ್ಲ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ. ಪ್ರಿನ್ಸಸ್ ಕಟ್ ಬ್ಲೌಸ್ ಅನ್ನೋದು ತುಂಬ ಈಸಿ, ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗು. ಇದಕ್ಕೆ ಯಾವುದೇ ಶೇಪ್ ಬೆಲ್ಟ್ ಆದರೆ ಸ್ಟಿಚ್ ಮಾಡೋಂಗಿಲ್ಲ, ನೀಟಾಗಿ ಬರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಕಟ್ ಮಾಡ್ತಾಯಿದ್ದೀನೋ ನೋಡಿಕೊಂಡು ಅದೇ ರೀತಿ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸ್ಟಿಚಿಂಗ್ ಎಲ್ಲ ಆದಮೇಲೆ ವಿಡಿಯೋ ಆದರೆ ಅಪ್ಲೋಡ್ ಮಾಡ್ತೀನಿ. ಫ್ರಂಟ್ ನೆಕ್ ಆದರೆ ಡಿಸೈನ್ ಈ ರೀತಿ ಇಟ್ಟಿದ್ದೀನಿ. ಪ್ರಿನ್ಸಸ್ ಕಟ್ ಶೇಪ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ಬೋದು ನೀವೇ. ಇದು ಬ್ಯಾಕು